ವಲಯ 2ರ ವ್ಯಾಪ್ತಿಲಿ ಏನು ನಮ್ದು ಅಶೋಕಪುರಂನ ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಡಾಂಬರೀಕರಣಕ್ಕೆ 40 ಲಕ್ಷ ರೂಪಾಯಿ ಅಷ್ಟನ್ನ ಗುದ್ದಲಿ ಪೂಜೆ ಕಾಮಗಾರಿನ ನಾವು ಮಾಡಿದೀವಿ. ಎಲ್ಲೆಲ್ಲಿ ಪಾದಯಾತ್ರೆ ಮಾಡ್ತಾ ಇದೀವಿ, ಪಾದಯಾತ್ರೆಯಲ್ಲಿ ಏನೇನೆಲ್ಲ ನ್ಯೂನತೆಗಳು ಕಂಡು ಬರುತ್ತೆ ಅದ್ರ ಬಗ್ಗೆ ಎಸ್ಟಿಮೇಟ್ ಆಗಿ ಅದನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಕಾರ್ಪೊರೇಷನ್ ಇಂದ 15 ಫೈನಾನ್ಸ್ ಇಂದ ಆತರ ಮಾಡುವಂತ ಕೆಲಸವನ್ನು ಶುರು ಮಾಡಿದೀವಿ. ಇವತ್ತು 4 ವಾರ್ಡಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಅಷ್ಟು ಕೆಲಸದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದೀವಿ. ಈ ಭಾಗದಲ್ಲಿ ಮೊದಲು ರಸ್ತೆ ಆಗಿತ್ತು, ಆಮೇಲೆ ಯುವಿಡಿ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಇದೆ ಅಂತೇಳಿ ಎರಡನ್ನೂ ತೆಗೆದುಕೊಂಡಿರುವಂಥದ್ದು. ಈಗ ಅದರ ರೆಸ್ಟೋರೇಷನ್ ಆಗಬೇಕು. ಒಟ್ಟಾರೆ ಕಾಮಗಾರಿ ಈಗ ಇವತ್ತು ನಾವು ಗುದ್ದಲಿ ಪೂಜೆ ಮಾಡಿದ್ವಿ. ಬರುವ ಸೋಮವಾರದಿಂದ ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೆ ಕಾಂಟ್ರಾಕ್ಟರ್ಗೆ ಮನವಿ ಮಾಡಿದ್ದೀನಿ, ನಮ್ಮ ಹೆಸರನ್ನ ಉಳಿಸುವಂಥದ್ದು ನಿಮ್ಮ ಕೈಯಲ್ಲಿದೆಪ್ಪ, ದಯಮಾಡಿ ಹೆಸರು ಉಳಿಸುವಂತ ಕೆಲಸವನ್ನ, ಸಾರ್ವಜನಿಕರು ಮೆಚ್ಚುವಂತ ಕೆಲಸವನ್ನು ಮಾಡಿಕೊಡಿ ಅಂತ ಆ ನಿಟ್ಟಿನಲ್ಲಿ ಇಬ್ಬರು ಅಧಿಕಾರಿಗಳಿಗೂ ಅದರ ವಿಶೇಷವಾಗಿ ಗಮನ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಎಲ್ಲೆಲ್ಲಿ ನಾವು ಗುದ್ದಲಿ ಪೂಜೆ ಯಾವ್ಯಾವ ಕೆಲಸಕ್ಕೆ ಮಾಡ್ತೀವಿ, ಆ ಯುವಿಡಿಗೆ ಸಂಬಂಧಪಟ್ಟಂತ ಆದ್ರೆ ಎಡಬಲಿ, ಸಿವಿಲ್ಗೆ ಸ್ವಲ್ಪ ಸಂಬಂಧಪಟ್ಟದ ಅಂದ್ರೆ ನಮ್ಮ DO ಅವರಿಬ್ಬರನ್ನ ಜವಾಬ್ದಾರಿ ಮಾಡುವ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ. ಒಳ್ಳೆ ಕೆಲಸವನ್ನು ಮಾಡಿ ಅನ್ನುವಂಥದ್ದನ್ನ ಮನವಿಯನ್ನ ಮಾಡಿದ್ದೀನಿ. ಇದು ನಾಳಿದ್ದು ಶುರು ಮಾಡ್ತಾರೆ. ಅದು ಡ್ಯೂರೇಷನ್ ಬಂದು 2 ತಿಂಗಳು ಅಂತ ತಗೊಂಡಿದ್ದಾರೆ. ಅಷ್ಟೊಳಗೆ ಕಂಪ್ಲೀಟ್ ಆಗುತ್ತೆ. ನಿರೀಕ್ಷೆ ಇದೆ. ರೆಡಿ ಗ್ರಾಂಟ್ ಇದೆ ಕಾರ್ಪೊರೇಷನ್ದು. ಹಾಗಾಗಿ ಏನೋ ಇದಿಲ್ಲ. ಮತ್ತೆ ಒಳ್ಳೆ ಕಾಂಟ್ರಾಕ್ಟರ್ ಆಗಿದ್ದಾರೆ, ಗೊತ್ತಿರೋರು, ಕಾರ್ಪೊರೇಷನ್ ಕೆಲಸ ಮಾಡಿರೋರು. ಹಾಗಾಗಿ ಆಗುತ್ತೆ ಆ ಟೈಮ್ ಒಳಗೆ. ದಸರಾದಲ್ಲ ಇದು, ದಸರಾದ ನೆಪದಲ್ಲಿ ಏನೇನು ಹಣಗ ಈ ತರದ್ದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನಾವೆಲ್ಲೆಲ್ಲಿ ಆ ಥರದ್ದು ಆಗ್ಬೇಕು ಅಂತ ಹೇಳಿದ್ವಿ, ಅದನ್ನೆಲ್ಲ ಪಟ್ಟಿ ಮಾಡಿದ್ರು. ಅದರಲ್ಲಿ ನಡೀತಾ ಇರುವಂತ ಕೆಲಸ.